ನಮಸ್ಕಾರ ಸ್ನೇಹಿತರೆ, ಹೇಗಿದ್ರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಈಗ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ, ಬಾಯಾರಿಕೆ ಕೂಡ ತುಂಬ ಜಾಸ್ತಿ ಅಲ್ಲ. ಈಗ ಎಲ್ಲಿ ಕೂಡ ಹುಡುಕಿದೆ, ಈಗ ನೀರು ಸಿಗಲಿಕ್ಕಿಲ್ಲ. ತೋಡಲ್ಲಿ ನದಿಗಳೆಲ್ಲ ನೀರು ಬತ್ತಿ ಹೋಗಿದೆ. ಆದ ಕಾರಣ ದಯವಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಾದರೂ ಬಟ್ಟಲುಗಳಲ್ಲಾದರೂ ಸ್ವಲ್ಪ ನೀರನ್ನು ತುಂಬಿಸಿ ಇಡಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪಕ್ಷಿಗಳು ಅಲ್ಲಲ್ಲಿ ನೀರು ಹುಡುಕಿಕೊಂಡು ಬರ್ತಾ ಇವೆ. ನಾವು ಕೂಡ ಮನೆಯ ಸುತ್ತಲೂ ಮನೆ ದೂರದಲ್ಲಿ ನೀರನ್ನು ಕೊಂಡೋಗಿಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ತುಂಬ ಬೆಕ್ಕುಗಳಿವೆ. ಬೆಕ್ಕು ನಾಯಿ ಇರುವ ಜಾಗದಲ್ಲಿ ಹಕ್ಕಿಗಳು ಬರುವುದಿಲ್ಲ. ಆದ ಕಾರಣ ದೂರದಲ್ಲಿ ಮರಗಳಿರೋ ಜಾಗದಲ್ಲಿ, ಎತ್ತರದ ಜಾಗದಲ್ಲಿ ನಾನು ನೀರನ್ನು ಇಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಮರಗಳಲ್ಲಿ ಈಗ ಗೇರು ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ತುಂಬ ರುಚಿಯಾದ ಸಿಹಿಯಾದ ಗೇರು ಹಣ್ಣು. ಬೆಳಿಗ್ಗೆ ನನಗೆ ಮರದಲ್ಲಿ ಗೇರು ಹಣ್ಣು ಕಂಡಿದ್ದೆ, ಆದ ಕಾರಣ ಕೊಯ್ದೆ. ನಾನು ತುಂಬ ರುಚಿಯಾಗಿದೆ, ಸಿಹಿಯಾಗಿದೆ. ಆದ ಕಾರಣ ಬೆಳಿಗ್ಗೆ ಇದನ್ನು ತಿಂತಾ ಇದ್ದೇನೆ. ಮಧ್ಯಾಹ್ನ ನಂತರ ಗೇರು ಹಣ್ಣನ್ನು ತಿಂದರೆ ಗಂಟಲು ತುರಿಕೆ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ತಿನ್ನುವುದರಿಂದ ಯಾವ ಹಾನಿ ಉಂಟಾಗುವುದಿಲ್ಲ. ನಮ್ಮ ಒಂದು ಮಾವಿನ ಮರದಲ್ಲಿ ತುಂಬ ಮಾವಿನ ಕಾಯಿಗಳಾಗಿವೆ. ಈಗ ಗೊರಟಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಷ್ಟು ದೊಡ್ಡದಾಗಿದೆ. ಇದು ಉಪ್ಪಿನಕಾಯಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಆದರೆ ಹಣ್ಣಾದರೆ ತುಂಬ ಜ್ಯೂಸಿಯಾಗಿರ್ತದೆ. ಇದರ ಸಾರೆಲ್ಲ ಮಾಡಲಿಕ್ಕೆ ತುಂಬ ರುಚಿಯಾದ ಮಾವಿನಕಾಯಿದು. ಈ ಸಲ ಕೈಗೆ ಎಟಕುವ ಜಾಗದಲ್ಲಿ ತುಂಬ ಮಾವಿನಕಾಯಿ ಆಗಿದೆ. ಇದು ದೊಡ್ಡ ಮರ ಆದ್ದರಿಂದ ಈ ಮರದಲ್ಲಿ ಮೇಲೆ ತುಂಬ ಮಾವಿನಕಾಯಿ ಇದೆ. ಮನೆ ಟೆರೆಸ್ ಮೇಲೆ ಹತ್ತಿದರೆ ಸಾಕು, ಎಲ್ಲ ಥರದ ಕಾಯಿಗಳಿವೆ ನಮ್ಮ ಮನೆಯಲ್ಲಿ. ಮಾವಿನಕಾಯಿ, ಗೇರು ಹಣ್ಣು ಹಾಗೂ ಹುಣಸೆ ಹುಳಿ ಎಲ್ಲ ಈ ಟೆರೆಸ್ ಮೇಲೆ ಹತ್ತಿದರೆ ಕೊಯ್ಲಿಕ್ಕೆ ಸುಲಭ ಆಗ್ತದೆ. ದೊಡ್ಡ ದೊಡ್ಡ ಮರಗಳು. ಒಂದು ಮರದಲ್ಲಿ ಈ ಸಲ ಮಾವಿನಕಾಯಿ ಆಗಿದೆ, ಒಂದು ಮರದಲ್ಲಿ ಆಗಲಿಲ್ಲ. 2 ವರ್ಷಕ್ಕೊಮ್ಮೆ ಆಗುವುದೇನೋ. ಅದರಲ್ಲಿ ಕಳೆದ ವರ್ಷ ತುಂಬ ಆಗಿತ್ತು, ಈ ಸಲ ಒಂದು ಮರದಲ್ಲಿ ಮಾತ್ರ ಆಗಿದೆ. ಬೇರೆ ಮರಗಳೆಲ್ಲ ಆಗಿ ಮುಗಿಯಿತು. ಈ ಮರಗಳೆಲ್ಲ ಈಗ ಆಗಲಿಕ್ಕೆ ಪ್ರಾರಂಭ ಆಗೋದು ಅಷ್ಟೇ, ಮನೆ ಹತ್ತಿರದ ಮರಗಳಲ್ಲೆಲ್ಲ. ಮೆಣಸನ್ನು ಟೆರೆಸ್ ಮೇಲೆ ಒಣಗಲಿಕ್ಕೆ ಇಟ್ಟಿದ್ದೇವೆ. ನಮ್ಮ ಮನೆಯಲ್ಲಾದ ಮೆಣಸು ಇಲ್ಲಿ ನೋಡಿ, ಗೊಂಚಲಿವೆ. ಇದು ತುಂಬ ಹುಳಿ ಈ ಮಾವಿನಕಾಯಿ. ಇದನ್ನು ತೆಳುವಾಗಿ ಕಟ್ ಮಾಡಿ ಒಣಗಿಸಿದರೆ ಮಳೆಗಾಲದಲ್ಲಿ ಕೂಡ ಅದನ್ನು ಉಪಯೋಗಿಸ್ಬೋದು. ಆಮ್ಚೂರು ಮಾಡ್ತಾರಲ್ಲ, ಅದನ್ನು ಕೂಡ ಒಂದು ಸಲ ನಾನು ಮಾಡಿದ್ದೇನೆ. ಇದು ನಮ್ಮ ಅಂಗಳದಲ್ಲೇ ಇದೆ ಮಾವಿನ ಮರ. ಈ ಮರವನ್ನು ಉಳಿಸಬೇಕಾದ್ರೆ ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಈ ಕರಿಮೆಣಸಿನ ಬಳ್ಳಿ ಹೋದ ಕಾರಣ ಎಲ್ಲೆಲ್ಲ ಹುಳ ಬಂದಿದೆ, ಕೇಡು ಬಂದಿದೆ ಮರಕ್ಕೆ. ಆವಾಗವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಕೆಲಸ. ಮರದ ತೊಗಟೆಗೆ ಕೇಡು ಬಂದು ಈ ಥರ ಮಯಣ ಆಗಿ ರಕ್ತ ಬಿದ್ದ ಹಾಗೆ ಮಯಣ ಬೀಳ್ತಾ ಇರ್ತದೆ. ಆದ ಕಾರಣ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವುದೇ ನಮಗೊಂದು ಕೆಲಸ. ಹುಳ ಬಿದ್ದ ಜಾಗವನ್ನೇ ಕೊರೆದು ಅದಕ್ಕೆ ಉಪ್ಪು ಹಾಕುವುದು. ಆದ ಕಾರಣ ಈ ಮರ ಇಷ್ಟರವರೆಗೆ ಉಳಿದಿದೆ. ಇಷ್ಟು ಮಾವಿನಕಾಯಿಗಳಾಗುವುದು. ಇಲ್ಲದಿದ್ದರೆ ಯಾವಾಗಲೂ ಇದರ ಕೊಂಬೆಗಳೆಲ್ಲ ಮುರಿದು ಬೀಳ್ತಿದ್ದೆವು. ಆಗಾಗ ಕ್ಲೀನ್ ಮಾಡಿದ ಕಾರಣ ಇಷ್ಟವರೆಗೆ ಜೀವಂತವಾಗಿ ಉಳಿದಿದೆ. ಈ ಮರ ಇದ್ದ ಕಾರಣ ಎಷ್ಟು ತಂಪಾಗಿರುವುದು ನಮ್ಮ ಮನೆ ಸುತ್ತಲೂ. ಬನ್ನಿ ನಮ್ಮ ಕೈ ತೋಟಕ್ಕೆ ಹೋಗೋಣ. ಇವಾಗ 2-3 ದಿನಕ್ಕೊಮ್ಮೆ ಸ್ವಲ್ಪ ತೊಂಡೆಕಾಯಿ ಸಿಗ್ತಾ ಇದೆ. ತುಂಬ ಖುಷಿಯಾಗ್ತದೆ ನಾವು ನೆಟ್ಟ ಗಿಡದಲ್ಲಿ ಸ್ವಲ್ಪ ಆದರೂ ಫಲ ಸಿಗುವಾಗ. ಚೆನ್ನಾಗಿ ಹೂ ಬಿಟ್ಟಿದೆ. ಈಗ ತುಂಬ ಬಿಸಿಲಿದ್ದ ಕಾರಣ ಇವಾಗ ಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ತೊಂಡೆಕಾಯಿ ಸಿಕ್ಕಿದೆ. ಈ ಥರ ಗಂಟು ಬಂದಾಗ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ, ಇಲ್ಲದಿದ್ದರೆ ಅಲ್ಲೇ ಅದು ಮುದುಡಿ ಹೋದಾಗ ಇರೋದು. ಅಲಸಂಡೆ ಬಳ್ಳಿಯಲ್ಲಿ ಕೂಡ ಅಲಸಂಡೆ ಆಗಲಿಕ್ಕೆ ಪ್ರಾರಂಭವಾಗಿದೆ. 1-2-3 ಆದರೂ ಅದು ಮ್ಯಾಗಿ ಮಾಡುವಾಗ ಅದಕ್ಕೆ ಹಾಕಿ ನಾವು ಅದನ್ನು ಸೇವಿಸ್ತೇವೆ. ಮೆಣಸಿನ ಗಿಡದಲ್ಲಿ ಈಗ ಹೂ ಬಿಟ್ಟಿದೆ. ಮೊದಲನೇ ಸಲ ನೆಟ್ಟ ಗಿಡದಲ್ಲಿ ಮೆಣಸಿನಕಾಯಿ ಆಗಿ ಹಣ್ಣಾಗ್ತಾ ಇದೆ. 2ನೇ ಸಲ ನೆಟ್ಟ ಗಿಡದಲ್ಲಿ ಹೂ ಬಿಟ್ಟಿದೆ. ನಂತರ ನಾನು ಬೆಂಡೆಕಾಯಿಯ ಬೀಜವನ್ನು ಹಾಕಿದ್ದೆ. ಇವಾಗ ಮೊಳಕೆ ಬಂದಿದೆ ಬೀಜಗಳು. 2-3 ಹರಿವೆ ಗಿಡಗಳು ಕೂಡ ಒಳ್ಳೆ ಸೊಂಪಾಗಿ ಬೆಳೆದಿದೆ. ಇದು ಸೋರೆಕಾಯಿ. ಮೊದಲಿಗೆ ಅದ 2 ಸೋರೆಕಾಯಿಯ ಚಿಕ್ಕ ಕಾಯಿಗಳು ಅದಲ್ಲೇ ಒಣಗಿ ಹೋಯಿತು. 3ನೇ ಸಲ ಆದ ಸೋರೆಕಾಯಿಗೆ ಚೆನ್ನಾಗಿ ಬೆಳೆದಿದೆ.
ಇದು ಸೂರ್ಯಕಾಂತಿ ಗಿಡ. ನಾನು ಕಡಲೆ ಹಿಂಡಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಅದು ನನ್ನ ಮಗ ಗೊತ್ತಿಲ್ಲ, ಅದು 2ನೇ ದಿನವೇ ಅದನ್ನೆಲ್ಲ ಈ ಗಿಡಗಳಿಗೆ ಹಾಕಿ ಆಗಿದೆ. ನಾನು ವಿಡಿಯೋ ತೋರಿಸ್ತೇನೆ ಅಂತ ಹೇಳಿದ್ದೆ, ಅದರ ಮೊದಲೇ ಅವನದನ್ನೆಲ್ಲ ಹಾಕಿ ಖಾಲಿ ಮಾಡಿ. ಸಗಣಿ ನೀರಿನೊಂದಿಗೆ ನಾನು ಕಡಲೆ ಹಿಂಡಿಯನ್ನು ಹಾಕಿದ ವಿಷಯ ಅವನಿಗೆ ಗೊತ್ತಿರಲಿಲ್ಲ. ಎಲ್ಲ ಗಿಡಗಳನ್ನು ನೆಟ್ಟು ಬೆಳೆಸಿದೆಲ್ಲ ಅವನ್ನೇ, ಉಳಿದ ಕೆಲಸವನ್ನು ಮಾತ್ರ ನಾನು ಮಾಡ್ತಿರೋದು. ಅವನು ಕ್ಲಾಸಿಗೆ ಹೋಗುವ ಎಡೆಯಲ್ಲಿ ಈ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾನೆ. ಆದ ಕಾರಣ ಕಡಲೆ ಹಿಂಡಿಯನ್ನು ಮೊದಲ ದಿವಸ ನೀರಲ್ಲಿ ಹಾಕಿದ್ದು, ಮರು ದಿವಸ ಎಲ್ಲ ಗಿಡಗಳಿಗೆ ಹಾಕಿ ಆಗಿದೆ. ಆದ ಕಾರಣ ಇವಾಗ ದಿನದಲ್ಲಿ 2-3 ಸಲ ನೀರನ್ನು ಹಾಕ್ತಾ ಇರಬೇಕಾಗ್ತದೆ. ಇವಾಗ ಮೆಣಸು ಸ್ವಲ್ಪ ಸ್ವಲ್ಪ ಹಣ್ಣಾಗ್ತಾ ಇದೆ. ಅದು ಹಣ್ಣಾದ ಕೂಡಲೇ ತೆಗೆದು ಅದನ್ನು ಸ್ವಲ್ಪ ಸ್ವಲ್ಪವೇ ಒಣಗಿಸಿಡುವುದು. ಇದರಲ್ಲಿ 3-4 ಬಗೆಯ ಮೆಣಸಿನ ಗಿಡಗಳಿವೆ. ಒಳ್ಳೆ ಮೆಣಸು, ಉದ್ದ ಮೆಣಸು, ಬೇರೆ ಬೇರೆ ಬಗೆಯ ಮೆಣಸಿನ ಬೀಜವನ್ನು ಹಾಕಿದ್ದೆ. ಎಲ್ಲ ಥರದ ಗಿಡದಲ್ಲಿಯೂ ಮೆಣಸು ಆಗ್ತಾ ಇದೆ. ಈಗ ಈ ಮೆಣಸಿನ ಗಿಡದಲ್ಲಿ ಟೊಮೆಟೊ ಗಿಡಗಳು, ಬಟಾಟೆ ಗಿಡಗಳು, ತೊಂಡೆಕಾಯಿ ಹಾಗೆ ಬೇರೆ ಬೇರೆ ಥರದ ಬೀಜಗಳನ್ನು ಹಾಕಿದ್ದೇವೆ. ಬಸಳೆ ಕೂಡ ಇವಾಗ ಸೊಂಪಾಗಿ ಬೆಳೆಯುತ್ತಾ ಇದೆ. ಇವತ್ತು ನಾನು ಇದರ ಸಾರು ಮಾಡಲಿಕ್ಕೆ ಸ್ವಲ್ಪ ಕೊಯ್ಲಿಕ್ಕೆ ಬಂದಿದ್ದೇನೆ. ಇದರಲ್ಲಿ ಕೆಂಪು ಚುಕ್ಕಿ ಏನು ಬರಲಿಲ್ಲ ಇಷ್ಟರವರೆಗೆ, ಒಳ್ಳೆ ಫ್ರೆಶ್ ಆಗಿದೆ. ಸೋರೆಕಾಯಿ ಬಳ್ಳಿಯಲ್ಲಿ ಕೂಡ ಹೂ ಬಿಡ್ತಾ ಇದೆ. ಅದರ ತುದಿಯನ್ನು ನಾನು ಕಳೆದ ಸಲ ಚಿವುಟಿ ತೆಗೆದಿದ್ದೆ, ಆದ ಕಾರಣ ಅಲ್ಲಲ್ಲಿ ಚಿಗುರಿ ಅದರಲ್ಲಿ ಆಗ್ತಾ ಇದೆ. ಬಸಳೆ ಬುಡಕ್ಕೆ ಇಷ್ಟರವರೆಗೆ ನಾವು ಸೆಗಣಿ, ಸುಡುಮಣ್ಣು ಹಾಗೂ ಕಂಪೋಸ್ಟ್ನ ಗೊಬ್ಬರ ಅದನ್ನೆಲ್ಲ ಹಾಕಿದ್ದೆವು. ಉಪ್ಪನ್ನು ಕೂಡ ಇಷ್ಟರವರೆಗೆ ಹಾಕಲಿಲ್ಲ. ಇದರಲ್ಲಿ ಕಪ್ಪು ಚುಕ್ಕಿ ರೋಗ ಬರಲಿಲ್ಲ ಇಷ್ಟರವರೆಗೆ. ಕ್ಲೀನಾಗಿದೆ ನಮ್ಮ ಬಸಳೆ. ಇನ್ನು ಹೇಗಾಗ್ತದಲ್ಲಿ ಗೊತ್ತಿಲ್ಲ. ಈ ಗಿಡಗಳಲ್ಲೆಲ್ಲ ಹೂ ಬಿಟ್ಟಿದೆ. ಈಗ ದಿನ ನಾನು ಹೆಚ್ಚು ಹೊತ್ತು ಈ ಗಿಡಗಳೊಟ್ಟಿಗೆ ಇರ್ತೇನೆ. ತುಂಬ ಖುಷಿಯಾಗ್ತದೆ ನಾವು ನೆಟ್ಟ ಗಿಡದಲ್ಲಿ ಫಲ ಬಿಡುವಾಗ, ಅವುಗಳ ಬೆಳವಣಿಗೆಯನ್ನು ನೋಡ್ತಾ ಇರುವಾಗ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಒಂದು ಮಾತ್ರ ಕಲ್ಲಂಗಡಿ ಆಗಿದೆ ಇದರಲ್ಲಿ. ಹೇಗಾಗ್ತದೆ ನೋಡ್ಬೇಕು. ಇನ್ನೊಂದು ಆಗಿತ್ತು, ಅದು ಅಲ್ಲೇ ಚಿಕ್ಕದರಲ್ಲೇ ಒಣಗಿ ಹೋಗಿದೆ. ಇದು ನರ್ಸರಿಯಿಂದ ತಂದ ಅಂಬಟೆಯ ಗಿಡ. ಸಿಹಿ ಅಂಬಟೆ ಅಂತ ಹೇಳಿದರು. ಆದ ಕಾರಣ ಇದು ಹೇಗಾಗ್ತದೆ ಗೊತ್ತಿಲ್ಲ. ಹೂ ಬಿಟ್ಟಿದೆ, ಈಗ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಇದು ಕೂಡ ನರ್ಸರಿಯಿಂದ ತಂದ ಮಿರಾಕಲ್ ಫ್ರೂಟ್ನ ಗಿಡ. 2-4 ಮೆಣಸು ಅಂತೇಳಿ ಇಷ್ಟು ಮೆಣಸಾಯಿತು ಈಗ ನಾವು ಕೊಯ್ದದ್ದು. ಇನ್ನು ಸ್ವಲ್ಪ ಒಣಗಿಸಿ ಇಟ್ಟಿದ್ದೇವೆ ಒಳಗೆ. ಸೆಕೆಗೆ ಈ ಮಾವಿನ ಮರದಿಂದ ತುಂಬ ಮಾವಿನಕಾಯಿಗಳು ಬೀಳ್ತಾ ಇವೆ. ಬೀಳುವ ಕೆಲವೊಮ್ಮೆ ಇದಕ್ಕೆ ಪೆಟ್ಟು ಕೂಡ ಆಗ್ತದೆ ಕೆಲವು ಗಿಡಗಳಿಗೆ. ಇದು 2ನೇ ಸಲ ನೆಟ್ಟ ಸೂರ್ಯಕಾಂತಿ ಗಿಡಗಳು. ಬೀಜ ಮೊಳಕೆ ಬರಿಸಿ ಒಂದು 5-6 ಗಿಡಗಳಿವೆ. ಅದರಲ್ಲೆಲ್ಲ ಈಗ ಹೂ ಬಿಟ್ಟಿದೆ. ನಮ್ಮ ಒಂದು ಪಪ್ಪಾಯಿ ಮರ ಬಿದ್ದು 1 ತಿಂಗಳಾಯಿತು ಸಾಧಾರಣ. ಅದರಲ್ಲಿದ್ದ ಪಪ್ಪಾಯಿನಿಗೆ ಸ್ವಲ್ಪ ಸ್ವಲ್ಪವೇ ತೆಗೆದು ನಾವು ಸಾರು ಪಲ್ಯ ಅಂತೇಳಿ ಮಾಡಿ ಮುಗಿಸಿದ್ದೇವೆ. ಇನ್ನು ಕೂಡ ಇದೆ ಅದರಲ್ಲಿ, ಅದರಿಂದ 2 ಕೊಯ್ತಾ ಇದ್ದೇನೆ. ಬಾಡಿ ಈ ಥರ ಕಲರ್ ಬಂದಿದೆ ಇದಕ್ಕೆ. ಬಸಳೆಗೆ ಪಪ್ಪಾಯಿ ಒಳ್ಳೆ ಕಾಂಬಿನೇಷನ್, ತುಂಬ ಇಷ್ಟ ನಮಗೆ ಕೂಡ. ಆದ ಕಾರಣ ಪಪ್ಪಾಯಿ ಹಾಕಿ ಬಸಳೆ ಸಾರು ಮಾಡ್ತಾ ಇದ್ದೇನೆ. ಬನ್ನಿ ಸಾರು ಮಾಡಲಿಕ್ಕೆ ಸ್ವಲ್ಪ ಬಸಳೆಯನ್ನು ಕೊಯ್ಯೋಣ. ಇದು ಹತ್ತಿರ ಎಲ್ಲ ಇರುವಂತಹ ಒಂದು ಬಸಳೆ. ಇದರ ಕೂಡ ತುಂಬ ದಪ್ಪವಾಗಿದೆ. ಸ್ವಲ್ಪ ಇದ್ರೂ ಕೂಡ ಸಾರು ತುಂಬ ಆಗ್ತದೆ. ಒಳ್ಳೆ ಫ್ರೆಶ್ ಆದ ಬಸಳೆ. ಇದರ ದಂಡು ಕೂಡ ಈಗ ತೋರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವೇ ನೆಟ್ಟು ಬೆಳೆಸಿದಂತಹ ತರಕಾರಿಯನ್ನು ಉಪಯೋಗಿಸಿ ಪಲ್ಯ ಮಾಡಲಿಕ್ಕೆ ತುಂಬ ಖುಷಿಯಾಗುವುದು. ಈ ಬಸಳೆಗೆ ಆವಾಗ ನೀರನ್ನು ಹಾಕ್ತಾ ಇರಬೇಕಾಗ್ತದೆ. ಹಗಲು ಹೊತ್ತಲ್ಲಿ ನಾನು
ಈ ಚಪ್ಪರಕ್ಕೆ ಆವಾಗ ನೀರನ್ನು ಚಿಮುಕಿಸ್ತಾ ಇರ್ತೇನೆ. ಆದ ಕಾರಣ ಅದು ಫ್ರೆಶ್ ಆಗಿ ಇರುವುದು ಮತ್ತು ಬೇಗನೆ ಚಿಗುರು ಕೂಡ ಬರುವುದು. ಗಿಡಗಳ ಬುಡಕ್ಕೆ ಮಾತ್ರ ನೀರು ಹಾಕಿದರೆ ಸಾಲದಾದರೆ ಎಲೆಗಳಿಗೆ ಕೂಡ ನೀರು ಹಾಕಿದರೆ ಆ ಗಿಡಗಳು ಫ್ರೆಶ್ ಆಗಿರುವುದು. ಬಸಳೆ ಬುಡಕ್ಕೆ ಕೂಡ ಒಳ್ಳೆಯ ಬಿಸಿಲು ಬೀಳಬೇಕಂತ ಹೇಳ್ತಾರೆ. ಹತ್ತಿರ ಹತ್ತಿರ ಎಲೆ ಇದ್ದರೆ 3 ಎಲೆ ಮಧ್ಯದಲ್ಲಿರೋ ಒಂದು ಎಲೆಯನ್ನು ತೆಗೆದು ಅವು ನಮಗೆ ಬೇಕಾಗುವಾಗ ಸಾರನ್ನು ಮಾಡಬಹುದು. ಆದ ಕಾರಣ ಅದರ ಬುಡಕ್ಕೆ ಕೂಡ ಒಳ್ಳೆಯ ಬಿಸಿಲು ಕೂಡ ಬೀಳುವುದು ಮತ್ತು ಅದಕ್ಕೆ ಹುಳ ಉಪ್ಪಡೆ ಏನು ಬರುವುದಿಲ್ಲ. ನಮಗೆ ಸಾರು ಮಾಡಲಿಕ್ಕೆ ಇಷ್ಟು ಬಸಳೆ ನಾನು ಕೊಯ್ದಿದ್ದೇನೆ. ನನಗೆ ಬಸಳೆ ಅಂದರೆ ತುಂಬ ಇಷ್ಟ. ಆದ ಕಾರಣ ಬೆಲೆ ಕೊಟ್ಟು ಎಷ್ಟೋ ಸಲ ನಾನು ಆವಾಗ ಬಸಳೆಯನ್ನು ತರ್ತಾ ಇರ್ತೇನೆ. ಇವಾಗ ನಮ್ಮದೇ ಮನೆಯಲ್ಲಿ ಆದ ಕಾರಣ ನಮಗೆ ತುಂಬ ಖುಷಿ ಆಗ್ತದೆ. ಈ ಬಸಳೆಯ ಚಪ್ಪರಕ್ಕೆ ಈ ರೀತಿ ಮಧ್ಯಾಹ್ನ ಹೊತ್ತಲ್ಲೆಲ್ಲ ಚೆನ್ನಾಗಿ ನೀರನ್ನು ಚಿಮುಕಿಸಿದರೆ ಬೇಗನೆ ಬಸಳೆಯು ಚಿಗುರು ಬರುವುದು. ತೊಂಡೆಕಾಯಿ ಚಪ್ಪರ ಕೂಡ ತುಂಬ ದೂರದಲ್ಲಿದೆ. ಆದ ಕಾರಣ ಮಧ್ಯಾಹ್ನ ಹೊತ್ತಲ್ಲಿ ಅದಕ್ಕೆ ಕೂಡ ನೀರನ್ನು ಆವಾಗ ಹಾಕೋದು ಒಳ್ಳೆಯದು. ಮೆಣಸಿನ ಗಿಡಗಳಿಗೆ ಒಂದು ಹೊತ್ತು ಅದರ ಬುಡಕ್ಕೆ ಮಾತ್ರ ನೀರು ಹಾಕಿದರೆ ಸಾಕಾಗುವುದು. ಬೆಳಿಗ್ಗೆ ಹೊತ್ತಲ್ಲಿ ಅದರ ಎಲೆಗಳ ಮೇಲೆ ಗಿಡಗಳ ಮೇಲೆ ನೀರು ಚಿಮುಕಿಸಬೇಕಾಗ್ತದೆ. ಮಧ್ಯಾಹ್ನ ಹೊತ್ತಲ್ಲಿ ಬುಡಕ್ಕೆ ಮಾತ್ರ ಹಾಕಿದರೆ ಸಾಕು. ಇವಾಗ ತುಂಬ ಬಿಸಿಲಾದ ಕಾರಣ ಮಧ್ಯಾಹ್ನ ಹೊತ್ತಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ನಾನು ಹಾಕ್ತಾ ಇರ್ತೇನೆ. ಇವಾಗ ಫ್ರೆಶ್ ಆದ ಬಸಳೆಯಿಂದ ಒಳ್ಳೆಯ ಒಂದು ಸಾರನ್ನು ಮಾಡುವುದು. ನೋಡಿ, ಬಸಳೆ ದಂಟೆಲ್ಲ ಈ ರೀತಿ ಒಳ್ಳೆ ಫ್ರೆಶ್ ಆಗಿದೆ, ತೋರಾಗ್ತಾ ಇದೆ ಈಗ. ಹಾಗೂ ಕಪ್ಪು ಚುಕ್ಕಿ, ಕೆಂಪು ಚುಕ್ಕಿ ಅದೆಲ್ಲ ಏನು ಇಷ್ಟರವರೆಗೆ ಬರಲಿಲ್ಲ. ಮತ್ತು ಇದರ ಬುಡಕ್ಕೆ ಆ ಎಕ್ಕದ ಎಲೆ ಕೂಡ ಹಾಕಿದ್ದೆ ನಾನು, ಅದನ್ನು ಹೇಳಲಿಕ್ಕೆ ಮರೆತೆ. ಎಕ್ಕದ ಗಿಡ ಕೂಡ ಹಾಕಿದರೆ ಒಳ್ಳೆಯದಂತ ಹೇಳ್ತಾರೆ ಬಸಳೆ ಬುಡಕ್ಕೆ. ಬಸಳೆಯನ್ನು ಚೆನ್ನಾಗಿ 2 ಸಲ ತೊಳೆದು ಪಪ್ಪಾಯನ್ನು ಕೂಡ ಕಟ್ ಮಾಡಿ ನಾನು ಅದನ್ನು ಬೇಯಲಿಕ್ಕಿಟ್ಟೆ. ಪಪ್ಪಾಯಿ ಬಾಡಿದ ಕಾರಣ ಸ್ವಲ್ಪ ಕಲರ್ ಬಂದಿದೆ. ನಮಗೆ ಹಣ್ಣಾದ ಪಪ್ಪಾಯಿ ಆದರೂ ತುಂಬ ಇಷ್ಟ, ಸಿಹಿಯಾಗಿರೋದು ಪದಾರ್ಥ. ನಾವು ಬಸಳೆಯನ್ನು ಬೇಯಲಿಕ್ಕೆ ಇಡುವಾಗಲೇ ಇದರ ಒಟ್ಟಿಗೆ ಉಪ್ಪನ್ನು ಹಾಕಿ ಉಪ್ಪು ನೀರನ್ನು ಹಾಕಿ ಬೇಯಿಸಲಿಕ್ಕೆ ಇಡುವುದು. ದಂಡಿಗೆಲ್ಲ ಬೇಗನೆ ಉಪ್ಪು ಹೀರಿಕೊಳ್ಳುವುದು. ಪಪ್ಪಾಯಿ ಸ್ವಲ್ಪ ಕಲರ್ ಬಂದಿದೆ, ಇದು ಬೇಗನೆ ಬೇಯ್ದ. ಆದ ಕಾರಣ ಪಪ್ಪಾಯಿಯನ್ನು ಸ್ವಲ್ಪ ಈ ಬಸಳೆ ಬೆಂದ ನಂತರ ಅದಕ್ಕೆ ಸೇರಿಸುವುದು. ಬೇಯುವಾಗ ಇಷ್ಟೇ ಆಗಿದೆ ನೋಡಿ. ಬಸಳೆಗೊಂದು ಸಿಂಪಲ್ ಆದ ಮಸಾಲ. ಹಸಿಯಾಗಿ ಇದನ್ನು ಕಡಿಯುವುದು. ಬಸಳೆಗೆ ಸ್ವಲ್ಪ ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋದು. ಇವಾಗ ನಾನು ಪಪ್ಪಾಯನ್ನು ಸೇರಿಸಿದೆ, ಬಸಳೆ ಬೆಂದಿದೆ. ಇನ್ನು ಒಂದು 5 ನಿಮಿಷದಲ್ಲಿ ಇದಕ್ಕೆ ಮಸಾಲೆಯನ್ನು ಕೂಡ ಸೇರಿಸಿ ಕುದಿಸಿದರೆ ಬಸಳೆಯ ಸಾರು ರೆಡಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಆದ ಕಾರಣ ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೇನೆ. ಸೆಕೆಗಾಲದಲ್ಲಿ ಬಸಳೆನೆಲ್ಲ ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಸಳೆ ಅಂತೇನಿಲ್ಲ, ಯಾವ ಸೊಪ್ಪು ತರಕಾರಿ ಆದರೂ ಆದಷ್ಟು ಸೇವಿಸುವುದು ತುಂಬ ಒಳ್ಳೆಯದು. 2 ಪಪ್ಪಾಯಲ್ಲಿ 1 ಪಪ್ಪಾಯಿ ತುಂಬ ಹಣ್ಣಾಗಿತ್ತು, ಆದರೆ ಅದು ರುಚಿ ಇರಲಿಲ್ಲ, ಚಪ್ಪೆಯಾಗಿತ್ತು. ಆದ ಕಾರಣ ಕೋಳಿಗಳು ತಿಂತಾ ಇವೆ. ಒಳ್ಳೆ ರುಚಿಯಾದ ಬಸಳೆ ಮತ್ತು ಪಪ್ಪಾಯಿ ಸಾರು ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ಈ ಬೇಸಿಗೆ ಟೈಮಲ್ಲಿ ಇಂಥ ಸೊಪ್ಪು ತರಕಾರಿಗಳನ್ನು ಆದಷ್ಟು ಸೇವಿಸೋಣ ಮತ್ತು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.
ದಯವಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಿಡಲು ಮರೆಯದಿರಿ. ನಮ್ಮ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಸರೀಸೃಪಗಳಿಗೂ ಜೀವಿಸುವ ಹಕ್ಕಿದೆ ಎಂಬುದನ್ನು ಮರೆಯದಿರೋಣ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.